ನಮಸ್ಕಾರ ಸ್ನೇಹಿತರೆ, ಸೊಲಾನಿಮೇಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ರಾಹಿದ್. ಈ ಚಾನೆಲ್ನ ಉದ್ದೇಶ ಪ್ರತಿಯೊಬ್ಬರಿಗೂ ಹಣಕಾಸಿನ ಜ್ಞಾನವನ್ನು ಸರಳವಾಗಿ ತಲುಪಿಸೋದು. ಇಲ್ಲಿ ನಾವು ಮನಿ ಮ್ಯಾನೇಜ್ಮೆಂಟ್, ಸೇವಿಂಗ್ಸ್, ಮ್ಯೂಚುವಲ್ ಫಂಡ್, ಶೇರ್ ಮಾರ್ಕೆಟ್, ಇನ್ಶೂರೆನ್ಸ್, ಟ್ಯಾಕ್ಸ್ ಪ್ಲಾನಿಂಗ್ ಹಾಗೂ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಸರಳವಾಗಿ ಕಲಿಸುತ್ತೇವೆ. ವಾಟ್ ಈಸ್ ಮನಿ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದರೆ, ಮನಿ ಮ್ಯಾನೇಜ್ಮೆಂಟ್ ಮೀನ್ಸ್ ಪ್ಲಾನಿಂಗ್, ಸೇವಿಂಗ್, ಸ್ಪೆಂಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಯುವರ್ ಮನಿ ವೈಸ್ಲಿ. ಮನಿ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಸಂಪಾದಿಸುವುದು, ಖರ್ಚು ಮಾಡುವುದು, ಉಳಿಸುವುದು ಮತ್ತು ಹೂಡಿಕೆ ಮಾಡುವುದನ್ನು ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ರಿಮೆಂಬರ್ ದಿಸ್ ಸಿಂಪಲ್ ಸೆಂಟೆನ್ಸ್: ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ಟು ಅರ್ನ್, ಇಟ್ಸ್ ಅಬೌಟ್ ಹೌ ವೆಲ್ ಯು ಮ್ಯಾನೇಜ್ ವಾಟ್ ಟು ಅರ್ನ್ ಅನ್ನೋದು ತುಂಬ ಮುಖ್ಯ ಆಗಿರ್ತದೆ. ನೀವು ಎಷ್ಟು ಹಣವನ್ನು ಸಂಪಾದಿಸುತ್ತಿದ್ದೀರಿ ಎನ್ನುವುದಕ್ಕಿಂತ ಸಂಪಾದಿಸಿದ ಹಣವನ್ನು ಹೇಗೆ ನಿರ್ವಹಿಸುತ್ತಿದ್ದೀರಿ ಎಂಬುದು ತುಂಬ ಮುಖ್ಯ ಆಗಿರ್ತದೆ. ಸಿಂಪಲ್ ಎಕ್ಸಾಂಪಲ್ ಪ್ರಕಾರ ನೋಡೋದಾದರೆ, ಇಮ್ಯಾಜಿನ್ ಟೂ ಫ್ರೆಂಡ್ಸ್. ಫ್ರೆಂಡ್ ಎ ಅರ್ನ್ 30,000 ಎವ್ರಿ ಮಂತ್ ಬಟ್ ಸ್ಪೆಂಡ್ಸ್ ಎವ್ರಿಥಿಂಗ್. Friend B also earn 30,000 but saves 6,000 every month and invested. ಒಬ್ಬರು ಸಂಪೂರ್ಣ ಹಣವನ್ನು ಖರ್ಚು ಮಾಡುತ್ತಾರೆ, ಮತ್ತೊಬ್ಬರು ಸ್ವಲ್ಪ ಹಣವನ್ನು ಉಳಿಸಿ ಹೂಡಿಕೆ ಮಾಡುತ್ತಾರೆ. ಆಫ್ಟರ್ 10 years ಹೂ ವಿಲ್ ಹ್ಯಾವ್ ಫೈನಾನ್ಷಿಯಲ್ ಫ್ರೀಡಮ್? ಖಂಡಿತವಾಗಿಯೂ ಉಳಿಸಿ ಹೂಡಿಕೆ ಮಾಡಿದ ವ್ಯಕ್ತಿ ಅಲ್ವಾ? ದಟ್ಸ್ ದ ಪವರ್ ಆಫ್ ಮನಿ ಮ್ಯಾನೇಜ್ಮೆಂಟ್. ಈಗ ನಾವು ಮನಿ ಮ್ಯಾನೇಜ್ಮೆಂಟ್ ಏನಕ್ಕೆ ಮುಖ್ಯ ಆಗುತ್ತದೆ, ವೈ ಮನಿ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅನ್ನೋದನ್ನು ನೋಡೋದನ್ನು. ಮೊದಲನೇ ಪಾಯಿಂಟ್ ನೋಡೋದಾದರೆ, ಎಮರ್ಜೆನ್ಸಿ ಪ್ರೊಟೆಕ್ಷನ್. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್ ಅಲ್ವಾ? ಯಾವಾಗ ಬೇಕಾದರೂ ವೈದ್ಯಕೀಯ ವೆಚ್ಚ, ಉದ್ಯೋಗ ನಷ್ಟ ಅಥವಾ ತುರ್ತು ಪರಿಸ್ಥಿತಿ ಬರಬಹುದು. ಇಫ್ ಯು ಮ್ಯಾನೇಜ್ ಮನಿ ವೆಲ್ ಯು ವಾಂಟ್ ಪ್ಯಾನಿಕ್. ಎರಡನೇದಾಗಿ ನೋಡೋದಾದರೆ, ಅಚೀವ್ ಯುವರ್ ಡ್ರೀಮ್ಸ್. ವಾಂಟ್ ಟು ಬೈ ಎ ಹೌಸ್, ಎ ಕಾರ್, ಟ್ರಾವೆಲ್, ಚಿಲ್ಡ್ರನ್ಸ್ ಎಜುಕೇಷನ್ಸ್, ರಿಟೈರ್ಮೆಂಟ್ ಇವೆಲ್ಲವೂ ಸರಿಯಾದ ಮನಿ ಮ್ಯಾನೇಜ್ ಮೂಲಕ ಸಾಧ್ಯವಾಗುತ್ತದೆ. ಮೂರನೇ ಪಾಯಿಂಟ್ ನೋಡೋದಾದರೆ, ರೆಡ್ಯೂಸ್ ಸ್ಟ್ರೆಸ್. ಮನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಸ್ಟ್ರೆಸ್. ಹಣಕಾಸಿನ ಸಮಸ್ಯೆಗಳು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಪ್ರಾಪರ್ ಪ್ಲಾನಿಂಗ್ ಬ್ರಿಂಗ್ಸ್ ಪೀಸ್ ಆಫ್ ಮೈಂಡ್. ನಾಲ್ಕನೇ ಪಾಯಿಂಟ್ ನೋಡೋದಾದರೆ, ಬಿಲ್ಡ್ ವೆಲ್ತ್. ಸೇವಿಂಗ್ ಈಸ್ ಗುಡ್, ಇನ್ವೆಸ್ಟಿಂಗ್ ಈಸ್ ಬೆಟರ್. ಹಣವನ್ನು ಕೇವಲ ಉಳಿಸುವುದಲ್ಲ, ಅದನ್ನು ಬೆಳೆಸುವಂತೆ ಹೂಡಿಕೆ ಮಾಡೋದು ಕೂಡ ಮುಖ್ಯವಾಗುತ್ತದೆ. 5 ಸಿಂಪಲ್ ಮನಿ ಮ್ಯಾನೇಜ್ಮೆಂಟ್ ರೂಲ್ಸನ್ನು ನೋಡೋದಾದರೆ, ಮೊದಲನೇ ರೂಲ್ಸ್ ಬಂದುಬಿಟ್ಟು ಸ್ಪೆಂಡ್ ಲೆಸ್ ದೆನ್ ಯು ಅರ್ನ್. ಸಂಪಾದಿಸೋದಕ್ಕಿಂತ ಕಡಿಮೆ ಖರ್ಚು ಮಾಡೋದು ತುಂಬ ಮುಖ್ಯ ಆಗ್ತದೆ. ಎರಡನೇ ರೂಲ್ ಏನು ಹೇಳುತ್ತೆ ಅಂದರೆ, ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ. ಮೂರನೇ ರೂಲ್ ಏನು ಹೇಳುತ್ತೆ ಅಂದರೆ, ಕ್ರಿಯೇಟ್ ಆ್ಯನ್ ಎಮರ್ಜೆನ್ಸಿ ಫಂಡ್. ತುರ್ತು ನಿಧಿಯನ್ನು ನಿರ್ಮಿಸಿಕೊಳ್ಳಿ. ನಾಲ್ಕನೇ ರೂಲ್ ಏನು ಹೇಳುತ್ತೆ ಅಂದರೆ, ಅವಾಯ್ಡ್ ಅನ್ನೆಸೆಸರಿ ಲೋನ್ಸ್. ಅಗತ್ಯವಿಲ್ಲದ ಸಾಲಗಳನ್ನು ತಪ್ಪಿಸಿ. ಐದನೇ ರೂಲ್ ಏನು ಹೇಳುತ್ತೆ ಅಂದರೆ, ಇನ್ವೆಸ್ಟ್ ರೆಗ್ಯುಲರ್ಲಿ. ನಿಯಮಿತವಾಗಿ ಹೂಡಿಕೆ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸೊಲಾನಿವೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರಾಹಿದ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಹಣಕಾಸಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಸ್ಟೇ ಸ್ಮಾರ್ಟ್, ಸ್ಟೇ ಇನ್ವೆಸ್ಟೆಡ್, ಸ್ಟೇ ಫೈನಾನ್ಷಿಯಲ್ ಸ್ಟ್ರಾಂಗ್. ಥ್ಯಾಂಕ್ಸ್.